ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡ್ತಾ ಇದ್ರು ಎಕ್ಸಾಕ್ಟ್ಲಿ ಏನು ಅಂದ್ರೆ, ಸರ್ ಒಂದು DCT ಇದು ಕಂಪ್ಲೀಟ್ ಪ್ರೊಸೆಸ್ ಕೊಡಿ. DCT 2026 ಅಲ್ಲಿ ಈ ಸದ್ಯಕ್ಕೆ ನಾವು 6 ಅಲ್ಲಿ ಇದೀರಿ, ಒಂದು ಕಂಪ್ಲೀಟ್ ವ್ಯೂ ಕೊಡಿ. ಅಂದ್ರೆ ಇವಾಗ ಎಕ್ಸಾಮ್ ಬರೋದ್ರಿಂದ ಹಿಡಿದು ನಾವು ಇಂಜಿನಿಯರ್ ಜಾಯ್ನ್ ಆಗೋವರೆಗೂ ಯಾವ ಸ್ಟೆಪ್ಸ್ ಇದೆ ನಿಮ್ಗೆ ಆಲ್ರೆಡಿ ಹೇಳಿದೆ. ನಿಮಗೆ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ. ಆಕ್ಚುಲಿ DCT KE ಪ್ರಕಾರ 2 ರೌಂಡ್ ಕೌನ್ಸಿಲಿಂಗ್, ರೌಂಡ್ 1 ರೌಂಡ್ 2 ಬರೋದು. ಬಟ್ ಏನಾದ್ರೂ ಸೀಟ್ಸ್ ಹುಡುಕೊಂಡ್ರೆ ಅವ್ರು ಏನ್ ಮಾಡ್ತಾರೆ, ಥರ್ಡ್ ರೌಂಡ್ಗೆ ಪುಷ್ ಮಾಡ್ತಾರೆ. ಆ ಥರ್ಡ್ ರೌಂಡ್ಗೆ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ, ಏನು ಎಲ್ಲ ಒಂದು ಕನ್ಫ್ಯೂಷನ್ ಇದೆ ಸರ್. ಒಂದು ಓವರ್ ಆಲ್ ಪಿಕ್ಚರ್ ಕೊಟ್ಬಿಟ್ರೆ ನಮಗೂ ಒಂದು ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, DCT 2026 ಎಕ್ಸಾಮ್ ಬಂದು ಅನೌನ್ಸ್ಮೆಂಟ್ ಆಗಿದೆ ಮೇ 23rd. ಇದೇ ಇಯರ್ ಮೇ 23rd ಅನೌನ್ಸ್ಮೆಂಟ್ ಆಗಿದೆ. ಆಮೇಲೆ ಅಪ್ಲಿಕೇಶನ್ ಡೇಟ್ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಪ್ರಾಬಬಲಿ ಏಪ್ರಿಲ್ ಮೀನ್ಸ್ ಮಾರ್ಚ್ ಲಾಸ್ಟ್ ವೀಕ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಿಡ್ಬೋದು ನಿಮಗೆ. ಅದೇ ಥರ ND ಅಕಾಡೆಮಿಯಿಂದ ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ. ವಿಗೋರಿಯಸ್ ಕ್ಲಾಸಸ್ ನಡೀತಾ ಇದೆ, ವೀಕ್ಲಿ ಮಾಕ್ ಟೆಸ್ಟ್ ನಡೀತಾ ಇದೆ. ಎಲ್ಲ ಅಪ್ಡೇಟ್ಸ್ ರಿಗಾರ್ಡಿಂಗ್ ದಿಸ್ ಒನ್ ನಿಮಗೆ ಸಿಗ್ಬೇಕು ಅಂತಂದ್ರೆ ND ಅಕಾಡೆಮಿ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗ್ಬೋದು. ಸೊ ಕೋಚಿಂಗ್ ಬೇಕಾದ್ರೆ ರೆಕಾರ್ಡಿಂಗ್ ಕ್ಲಾಸ್ ಇದೆ, ಲೈವ್ ಕೋಚಿಂಗ್ ಇದೆ, ಅಥವಾ LMR PPT ಕೋರ್ಸ್ ಇದೆ, ಅಥವಾ ಪರ್ಸನಲ್ ಗೈಡೆನ್ಸ್ ಇದೆ. ಕಂಪ್ಲೀಟ್ A to Z ಗೈಡೆನ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಓಕೆ, ಸ್ಮಾಲ್ ಪ್ರಮೋಷನ್ ಹೇಳ್ತಾ ಇದೀನಿ, ಯಾಕಂದ್ರೆ ಗೊತ್ತಾಗಬೇಕು. ಈ ತರ ಆಪ್ಷನ್ ಎಂಟ್ರಿ PDF ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಓಕೆ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಎಕ್ಸಾಕ್ಟ್ಲಿ ಅಂದ್ರೆ ದಿಸ್ ದ ರಿಸಲ್ಟ್ಸ್ ಆಫ್ ದ ND ಅಕಾಡೆಮಿ ಓವರ್ ದ ಇಯರ್ಸ್. ನಾನು ಮತ್ತೆ ಹೇಳೋದು ಬೇಕಾಗಿಲ್ಲ, ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಓಕೆ, ಸೊ ಆಮೇಲೆ ND ಅಕಾಡೆಮಿದು ವೆಬ್ಸೈಟ್ ಇದೆ. ಓಕೆ, ವೆಬ್ಸೈಟ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ತಾ ಇರಿ. ಎಲ್ಲ ಅಪ್ಡೇಟ್ಸ್ ಬರುತ್ತೆ, ರ್ಯಾಂಕ್ ಪ್ರಿಡಿಕ್ಟರ್ ಬರುತ್ತೆ ನಿಮಗೆ, ಮತ್ತೆ CGP ಕ್ಯಾಲ್ಕುಲೇಟರ್ ಬರುತ್ತೆ, ಎಷ್ಟು CGP ಬರುತ್ತೆ ನಂದು, ಆಲ್ ದ 5 ಸೆಮ್ಸ್ ಎಂಟ್ರಿ ಮಾಡಿದ್ರೆ 6 ಸೆಮ್ಸ್ ಎಂಟ್ರಿ ಮಾಡಿದ್ರೆ ಬರುತ್ತೆ. ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ನಾನು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಅದಕ್ಕೆ ನೀವೇನ್ ಮಾಡಬೇಕು, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ ನಿಮಗೆ. ಆಮೇಲೆ ಗ್ರೂಪ್ ಅಲ್ಲೇ ಇರ್ತೀರಾ, ಅಲ್ಲೇ ಇರಿ, ಎಕ್ಸಾಮ್ ಆಗೋರು ಅಲ್ಲಿರಿ, ಜಾಯ್ನ್ ಆಗೋರು ಅಲ್ಲಿರಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಸುಮಾರಿದೆ ಬರೋದು. ಸುಮ್ಮನೆ ಸೇರ್ಕೊಂಡು ಎಕ್ಸಿಟ್ ಆದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅಪ್ ಟು ಯು. ಸೊ ಇವತ್ತು ಬಂದಿರೋ ವಿಡಿಯೋ ಏನಂತಂದ್ರೆ, ಕಂಪ್ಲೀಟ್ ಪ್ರೊಸೆಸ್ ಯಾವ ತರ ಬರುತ್ತೆ, ಒಂದು ಸ್ಟೆಪ್ಸ್ ಏನು ಅಂತಂದ್ರೆ, ದಿಸ್ ಇಸ್ ದ ಕಂಪ್ಲೀಟ್ ಪ್ರೊಸೆಸ್ ನಾನು ಕ್ರಿಯೇಟ್ ಮಾಡಿರೋದು ನಿಮಗೆ ಇಲ್ಲಿ. ಸೊ ಒಂದು ಓವರ್ ಆಲ್ ವ್ಯೂ ಕೊಟ್ಟಿದ್ದೀನಿ. ಸೊ ಹೇಳಿದ್ರೆ ನಿಮಗೆ ಓವರ್ ಆಲ್ ಆಗಿ ನಿಮಗೆ ಡಿಪ್ಲೊಮಾ ಎಕ್ಸಾಮ್ ಬರುತ್ತೆ, DCT ಎಕ್ಸಾಮ್ ಬರುತ್ತೆ, ಮತ್ತೆ 2 ರೌಂಡ್ ಆಫ್ ಕೌನ್ಸಿಲಿಂಗ್ ಬರುತ್ತೆ, ಪ್ಲಸ್ 1 ಅಂದ್ರೆ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಷ್ಟು ಮುಗಿಬೇಕಾಗತ್ತೆ. ಬಟ್ ಯಾರ್ಯಾರು ಯಾವ್ದಕ್ಕೆ ಎಲಿಜಿಬಲ್ ಆಗ್ತಾರೆ, ಯಾಕಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಗೆ ನಿಮಗೆ ಆಲ್ಮೋಸ್ಟ್ 80% ಸ್ಟೂಡೆಂಟ್ಸ್ ಎಕ್ಸಿಟ್ ಆಗ್ಬಿಡ್ತಾರೆ, ಜಾಯ್ನ್ ಆಗ್ತಾರೆ ಕಾಲೇಜು. ಇನ್ನು ಎಲ್ಲ ಹಾರ್ಡ್ಲಿ ಒಂದು 72 ಮೀನ್ಸ್ ಅರೌಂಡ್ 65 to 70% ಜಾಯ್ನ್ ಆಗ್ತಾರೆ. ಒಂದು 30 to 35% ಆ ಕಡೆ ಈ ಕಡೆ ಸೆಕೆಂಡ್ ರೌಂಡ್ಗೆ ಹೋಗಿರ್ತಾರೆ. ಮತ್ತೆ ರಿಮೈನಿಂಗ್ ಸ್ವಲ್ಪ ಜನ ಬರ್ತಾರೆ. ಸೊ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಫಸ್ಟ್ ಥಿಂಗ್, ನಿಮ್ಗೆ ಇವಾಗ 6 ಸೆಮ್ ಅಲ್ಲಿ ಇದ್ದೀರಾ, ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ, ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ. ಓಕೆ, ಆಮೇಲೆ ಫಸ್ಟ್ ಬರೋದು ನಿಮ್ಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ಲಿಂಗ್ ಬರುತ್ತೆ. ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಿಮಗೆ ಮೇ 23rd DCT ಎಕ್ಸಾಮ್ ಇರೋದ್ರಿಂದ ನಿಮಗೆ ಪ್ರಾಬಬಲಿ ಅದಕ್ಕಿಂತ ಒಂದು ತಿಂಗಳು ಮುಂಚೆ, ರಫ್ಲಿ ಅಂದ್ರೆ ಮಾರ್ಚ್ ಲಾಸ್ಟ್ ವೀಕ್ ನಿಮಗೆ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಿಡೋ ಚಾನ್ಸಸ್ ಇರುತ್ತೆ. ಒಂದೂವರೆ ತಿಂಗಳು ಮುಂಚೆ ಬಿಡಬೇಕು. ಸೊ ಬಿಡ್ತಾರೆ, ಅದನ್ನ ಫಸ್ಟ್ ವೀಕ್ ಬಿಡಲಿ, ಸೆಕೆಂಡ್ ವೀಕ್ ಬಿಡ್ತಾರೆ. ಸೊ ಫಸ್ಟ್ ತಿಂಗು ಬರೋದು ನಿಮ್ಗೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋದು. ಡಿಪ್ಲೊಮಾ ಇದ್ದೀರಾ, ಎಲ್ಲರೂ ಲ್ಯಾಟ್ರಲ್ ಎಂಟ್ರಿ ಥ್ರೂ ಇಂಜಿನಿಯರಿಂಗ್ 3rd ಸೆಮ್ ಜಾಯ್ನ್ ಆಗಬೇಕು. ಅದಕ್ಕೆ ಫಸ್ಟ್ ಸ್ಟೆಪ್ ಬಂದು ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು. DCT ಆನ್ಲೈನ್ ಅಪ್ಲಿಕೇಶನ್, ನೀವು ಎಕ್ಸಾಮ್ ಬರೀಬೇಕು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಅದ್ರ ಬಗ್ಗೆನು ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಓಕೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ, ವೆಬ್ಸೈಟ್ ಅಲ್ಲಿ ಇದೆ, ಚೆಕ್ ಮಾಡಿ. ಇಲ್ಲ 2026 ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಚಾನಲ್ ಸಿಗುತ್ತೆ ನಿಮಗೆ. ಅಲ್ಲಿ ಎಲ್ಲಾ ವಿಡಿಯೋಸ್ ನಿಮ್ಗೆ ಯಾವ್ದು ಬೇಕೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡಿ. ಇಲ್ಲ ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಿಮಗೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಸ್ಟ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಡಿಪ್ಲೊಮೋ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ. ಯಾಕಂದ್ರೆ ನೀವು 6 ಸೆಮ್ ಅಲ್ಲಿ ಇದ್ದೀರಾ, ನಿಮಗೆ ಪ್ರಾಜೆಕ್ಟ್ ಅಥವಾ ಇಂಟರ್ನ್ಶಿಪ್ ಎರಡೇ ಬರೋದು. ಎಲ್ಲಾ ಕ್ಲಿಯರ್ ಆಗಿದ್ರೆ, ಓಕೆ, ಎಲ್ಲಾ ಕ್ಲಿಯರ್ ಆಗಿದ್ರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ. ಬ್ಯಾಕ್ಲಾಗ್ಸ್ ಇದ್ರೆ ಥಿಯರಿ ಎಕ್ಸಾಮ್ ಬರುತ್ತೆ. ಸೊ ಫಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ, ಆಮೇಲೆ ಥಿಯರಿ ಎಕ್ಸಾಮ್ ಬರುತ್ತೆ. ಈ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ 10 to 15 ಡೇಸ್ ಟೈಮ್ ಕೊಡ್ತಾನೆ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. 10 to 15 ಟೈಮ್ಸ್ ಅಥವಾ 15 ಡೇಸ್ ಅಷ್ಟೊಳಗಡೆ ಎಲ್ಲ ಫಿಲ್ ಅಪ್ ಮಾಡಬೇಕು. ಅದಕ್ಕೆಲ್ಲ ಕಂಪ್ಲೀಟ್ ಗೈಡೆನ್ಸ್ ನಾನು ಕೊಡ್ತೀನಿ ನನ್ನ ಕಡೆಯಿಂದ. ಫ್ರೀ ಗೈಡೆನ್ಸ್ ಇರುತ್ತೆ, ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಬಟ್ ಪರ್ಸನಲ್ ಗೈಡೆನ್ಸ್ ಚಾರ್ಜಸ್ ಆಗುತ್ತೆ, ಅಂದ್ರೆ ಪೇಯ್ಡ್ ಗೈಡೆನ್ಸ್ ಅಂತ ಕರಿತೀನಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತು, ಅದಾದ್ಮೇಲೆ ಥಿಯರಿ ಎಕ್ಸಾಮ್ ಬರುತ್ತೆ. ಥಿಯರಿ ಎಕ್ಸಾಮ್ ಮುಗಿದಾದ್ಮೇಲೆ ಯು ವಿಲ್ ಕಮ್ ಅಕ್ರಾಸ್ ದ DCT 2026 ಎಕ್ಸಾಮ್, ದಟ್ ಈಸ್ ಮೇ 23rd. ಆಸ್ ಪರ್ ಮೈ ನಾಲೆಜ್ ನಿಮಗೆ ಮೇ 15th ಅಥವಾ 11th 12th ವರೆಗೂ ನಿಮಗೆ ಎಕ್ಸಾಮ್ಸ್ ಬರುತ್ತೆ. ಮೇ 23rd ಎಕ್ಸಾಮ್ ಇದೆ. ಇದು ಯಾಕೆ ಸರ್ ಈ ತರ ಮಾಡ್ತಾರೆ ಅಂತಂದ್ರೆ, the KEA is worried about the regular students, not the backlog students. ಅವರು ರೆಗ್ಯುಲರ್ ಆಗಿ ಓದ್ಕೊಂಡ್ಬಂದು, ಚೆನ್ನಾಗಿ ಓದ್ಕೊಂಡ್ಬಂದು ಪಾಸ್ ಆಗಿರೋರು ಮಾತ್ರ ಕಾನ್ಸಂಟ್ರೇಷನ್. ಅಂಡ್ ಮೋರ್ ಓವರ್ 6 ಸೆಮ್ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ, ಅಂದ್ರೆ ನಿಮ್ಗೆ ಒಂದೇ ಒಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಇರೋದ್ರಿಂದ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಬ್ಯಾಕ್ಲಾಗ್ಸ್. ಅದು ನಿಮ್ಮ ಕರ್ಮ, ಅನುಭವಿಸ್ಕೊಳ್ಳಿ ಅಂತ ಅವ್ರು ಹೇಳಿರೋದು. ಅದಕ್ಕೆ
ಇದೇ ಉದ್ದೇಶಕ್ಕೆ ನಾನು ಹೇಳೋದು, ಚೆನ್ನಾಗಿ ಓದಿ, ಯಾವ್ದು ಬ್ಯಾಕ್ಲಾಗ್ಸ್ ಇಟ್ಕೊಂಬೇಡಿ ಅಂತ. ಸೊ ಆಲ್ರೆಡಿ ಅದಕ್ಕೆ ಸುಮಾರು ವಿಡಿಯೋಸ್ ಮಾಡಿದ್ದೆ ನಾನು ನಿಮ್ಗೆ. ಓಕೆ, ತುಂಬಾ ಜನ ಸೀರಿಯಸ್ ತಗೊಂಡು ಮಾಡಿದಿರಾ, ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್. ಇನ್ನ ಯಾರು ಆಗಿಲ್ಲ, ಹಂಗ ನಾವು ಬ್ಯಾಕ್ಲಾಗ್ ಇದೆ ಸರ್ ನಾವೇನ್ ಬರೆಯಂಗಿಲ್ಲ ಅಂದ್ರೆ ಖಂಡಿತ ಬರೀಬಹುದು. ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ಅಲ್ಲಿ ಮತ್ತೆ ಡ್ರ್ಯಾಗ್ ಮಾಡೋದ್ ಬೇಡ, ಎಲ್ರು ಬರೀಬಹುದು. ನೀವು ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಬ್ಯಾಕ್ಲಾಗ್ಸ್ ಇರ್ಲಿ, ಯಾವ್ದು ಇಲ್ಲದೆ ಇರ್ಲಿ, ನೀವು ಎಕ್ಸಾಮ್ ಬರೀಬಹುದು. ಸೊ ಅಪ್ಲೈ ಮಾಡಿ ಬರೀರಿ. ಓಕೆ, ಟೈಮ್ ಬಂದಾಗ ಹೇಳ್ತಾ ಹೋಗ್ತೀನಿ, ಅದಕ್ಕೆ ಗ್ರೂಪ್ ಅಲ್ಲಿ ಇರಿ ಅಂತ ಹೇಳೋದು. ಸೊ ಡಿಸಿಟಿ ಎಕ್ಸಾಮ್ ಬರುತ್ತೆ. ಡಿಸಿಟಿ ಎಕ್ಸಾಮ್ ಆದ್ಮೇಲೆ ಡಿಪ್ಲೊಮೋ ರಿಸಲ್ಟ್ಸ್ ಬರುತ್ತೆ. ಯಾಕಂದ್ರೆ ಡಿಪ್ಲೊಮೋ ರಿಸಲ್ಟ್ಸ್ ಬರ್ದಿರಾ ಡಿಸಿಟಿ ರಿಸಲ್ಟ್ಸ್ ಅನೌನ್ಸ್ ಮಾಡಕ್ಕಾಗಲ್ಲ. ಸೊ ಫಸ್ಟ್ ಡಿಪ್ಲೊಮೋ ಥಿಯರಿ ಎಕ್ಸಾಮ್, ಆಮೇಲೆ ಡಿಸಿಟಿ 2026 ಎಕ್ಸಾಮ್, ಆಮೇಲೆ ಡಿಪ್ಲೊಮೋ ರಿಸಲ್ಟ್ಸ್, ಆಮೇಲೆ ಡಿಸಿಟಿ ರಿಸಲ್ಟ್ಸ್ ಬರುತ್ತೆ. ಡಿಸಿಟಿ ರಿಸಲ್ಟ್ಸ್ ಬಂದಾದ್ಮೇಲೆ ನಿಮಗೆ ಒಂದು ರ್ಯಾಂಕಿಂಗ್ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಡಿಪ್ಲೊಮೋ ಅಂಡ್ ಡಿಸಿಟಿ ಸ್ಕೋರ್. ಆ ರ್ಯಾಂಕಿಂಗ್ ಬಂದಾದ್ಮೇಲೆ ಎಲ್ಲಾ ಪ್ರೊಸೆಸ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಸೊ ರ್ಯಾಂಕಿಂಗ್ ಬಂದಾದ್ಮೇಲೆ ರಫ್ಲಿ 1 ವೀಕ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ. ಟೈಮ್ ಫ್ರೇಮ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. May 23 ಎಕ್ಸಾಮ್ ಆದ್ರೆ ನಿಮಗೆ ರಫ್ಲಿ ಡಿಪ್ಲೊಮೋ ರಿಸಲ್ಟ್ಸ್ ಬಂದು ಜೂನ್ ಫಸ್ಟ್ ವೀಕ್ ಬರ್ಬೋದು, ಅಥವಾ ಮೇ ಲಾಸ್ಟ್ ವೀಕ್ ಬರ್ಬೋದು, ನಿಮ್ಗೆ ಗೊತ್ತಿಲ್ಲ. ಅಥವಾ ಎಕ್ಸಾಮ್ ಆಗಿದ ತಕ್ಷಣ ಕೊಡಬಹುದು. ಎಲ್ಲ ಒಂದು 2 to 3 ವೀಕ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಂದ್ಬಿಡುತ್ತೆ ನಿಮಗೆ. ಓಕೆ, ಸೊ ಲಾಸ್ಟ್ ವೀಕ್ ಒಂದೇ ವೀಕ್ ಕೊಟ್ಟಿದ್ದ ರಿಸಲ್ಟ್ಸ್. 2025 ಕಂಪೇರ್ ಮಾಡಿದ್ರೆ ಡಿಸಿಟಿ ಎಕ್ಸಾಮ್ ಆಗಿ 1 ವೀಕ್, ಐ ಥಿಂಕ್ 10 days ಅಲ್ಲಿ ಕೊಟ್ಟಿದ್ದ ರಿಸಲ್ಟ್ಸ್. ಯಾಕಂದ್ರೆ ಡಿಪ್ಲೊಮೋ ರಿಸಲ್ಟ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ರು. ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ವೇನ್ರಿ ಡಿಪ್ಲೊಮೋ ಕೊಡ್ತಾರೆ, ಬೇಗ ಕೊಡ್ತಾರೆ ಅವರು. ಪರ್ಟಿಕ್ಯುಲರ್ 6 ಸೆಮ್ದು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ, 5th and 6th ಸೆಮ್ದು. ಸೊ ಡೋಂಟ್ ವರಿ, ನಿಮ್ಗೂ ಹಂಗೆ ಆಗುತ್ತೆ. ಸೊ ಒಂದು 23rd ಆದ್ರೆ ಜೂನ್ ಫಸ್ಟ್ ವೀಕ್ ಅನ್ಕೊಳ್ಳಿ. ಓಕೆ, ಅಲ್ಲಿ ನಿಮಗೆ ಡಿಸಿಟಿ ರಿಸಲ್ಟ್ಸ್ ಬರುತ್ತೆ. ಅದಾದ್ಮೇಲೆ 1 ವೀಕ್ಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಕ್ಕೆ ಅಂತಂದ್ರೆ 3 ರೌಂಡ್ ಆಫ್ ಕೌನ್ಸಿಲಿಂಗ್ ಆಗುತ್ತೆ, ಅದಕ್ಕೆ ಎಲಿಜಿಬಲ್ ಆಗೋದಕ್ಕೆ. ಓಕೆ, ನೀವು ಏನೇನ್ ಡಾಕ್ಯುಮೆಂಟ್ಸ್ ಕ್ಲೈಮ್ ಮಾಡಿದಿರಾ, ಎಲ್ಲಿ ಕ್ಲೈಮ್ ಮಾಡಿರ್ತೀರಾ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಕ್ಲೈಮ್ ಮಾಡಿರ್ತೀರಾ. ಇಲ್ಲೇ ಮೇನ್ ಪ್ರಾಬ್ಲಮ್ ಆಗೋ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ವಾರ್ನ್ ಮಾಡ್ತಾ ಇದ್ದೀನಿ ನೋಡಿ, ಇವಾಗೂ ಹೇಳ್ತಾ ಇರ್ತೀನಿ, ರೆಡಿ ಮಾಡ್ಕೊಳ್ಳಿ ಅಂತ. ಯಾರು ರೆಡಿ ಮಾಡ್ಕೊಳಲ್ಲ, ಅದೇ ಪ್ರಾಬ್ಲಮ್ ಆಗೋದು ನಿಮ್ಗೆ. ದಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ದ ಪರ್ಸನಲ್ ಗೈಡೆನ್ಸ್ ಅಂತಂದ್ರೆ, ಇವಾಗ ಏನ್ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀನಿ ಎಲ್ರಿಗೂ ಕಾಮನ್ ಆಗಿ ಸಿಗುತ್ತೆ. ನಮ್ಮ ಹುಡುಗರಿಗೆ ಅಂದ್ರೆ ಡಿಪ್ಲೊಮಾ ಕೋಚಿಂಗ್ ಅಲ್ಲಿ, NDA ಕೋಚಿಂಗ್ ಅಲ್ಲಿ ಇರೋ ಹುಡುಗರಿಗೆ ನಾನು ಇಂಡಿವಿಜುವಲ್ ಆಗಿ ಎಲ್ಲಾರ ನಂಬರು ಸೇವ್ ಆಗಿರುತ್ತೆ. ಎನಿ ಟೈಮ್ ಎನಿ ಡೌಟ್ ಅವ್ರು ನಂಗೆ ಪಿಂಗ್ ಮಾಡಿದ್ರೆ ನನ್ನ ಕಡೆಯಿಂದ ರೆಸ್ಪಾನ್ಸ್ ಇರುತ್ತೆ. ಜಾಯ್ನ್ ಆಗೋ ಹುಡುಗರಿಗೆ ರೆಕಾರ್ಡೆಡ್ ಕ್ಲಾಸ್ ಆಗ್ಲಿ ಅಥವಾ ಲೈವ್ ಕೋಚಿಂಗ್ ಆಗ್ಲಿ ಅವ್ರಿಗೆ ಕಂಪ್ಲೀಟ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲ ನಿಮ್ಗೆ ಬರೀ ಗೈಡೆನ್ಸ್ ಬೇಕು ಸರ್ ಅಂದ್ರೆ ಅದಕ್ಕೂ ಪ್ರೊವೈಡ್ ಮಾಡ್ತೀನಿ. ಜಸ್ಟ್ ನನಗೆ ಪಿಂಗ್ ಮಾಡಿ, ಅಷ್ಟೇನು ಇಲ್ಲ. ಓಕೆ, ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಸೊ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾಗುತ್ತೆ ಅಂತ ಕೇಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ಎಂಟೈರ್ ಕರ್ನಾಟಕ ಆಗುತ್ತೆ. ಆಫ್ಲೈನ್ ಅಲ್ಲೇ ಆಗೋದು, ಯಾವುದು ಆನ್ಲೈನ್ ಆಗಲ್ಲ. ಆನ್ಲೈನ್ ಅಲ್ಲಿ ಆಗೋದು ಓನ್ಲಿ ನಿಮ್ಮ ಕ್ಯಾಸ್ಟ್, ಇನ್ಕಮ್, ಹೈದರಾಬಾದ್, ಕರ್ನಾಟಕ, ಇವು 3ನೇ. ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದೀನಿ, ಅದ್ರ ಬಗ್ಗೆ ಗಮನ ಇರಲಿ. ಸೊ ವೆರಿಫಿಕೇಶನ್ ಆದ್ಮೇಲೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಇವೆಲ್ಲ ಟೈಮ್ ಫ್ರೇಮ್ ಇದೆ, ಎಲ್ಲ ಇಲ್ಲೇ ಹೇಳೋದ್ ಬೇಡ. ಎಲ್ಲ ಒಂದು 3-4 days ಟೈಮ್ ಫ್ರೇಮ್ ಬರುತ್ತೆ. ಅದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಬೇಕಾದ್ರೆ ಟೈಮ್ ಬಂದಾಗ. ಇವಾಗ ಸದ್ಯಕ್ಕೆ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕಾಲೇಜ್ ಸೆಲೆಕ್ಷನ್ ಮಾಡೋದಕ್ಕಿಂತ ಡಿಸಿಟಿ ಪ್ರಿಪೇರ್ ಆಗಿ. ಡಿಸಿಟಿ ಪ್ರಿಪೇರ್ ಆದ್ಮೇಲೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದ್ಮೇಲೆ ನಿಮ್ಗೆ ದೆನ್ ಯು ವಿಲ್ ಹ್ಯಾವಿಂಗ್ ದ ಟೈಮ್ ಟು ಚೂಸ್ ದ ಕಾಲೇಜಸ್. ನೀವು ರ್ಯಾಂಕಿಂಗೇ ಬಂದಿಲ್ಲ ಅಂದ್ರೆ ಏನ್ ಚೂಸ್ ಮಾಡಕ್ ಆಪ್ಷನ್ ಇಲ್ಲ. ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ಚೆನ್ನಾಗಿ ಓದಿ, ಪ್ರಿಪೇರ್ ಆಗಿ. ಹೆಲ್ಪ್ ಬೇಕಾದ್ರೆ, ಸಪೋರ್ಟ್ ಬೇಕಾದ್ರೆ, ಒಳ್ಳೆ ಕೋಚಿಂಗ್ ಬೇಕಾದ್ರೆ, ಒಳ್ಳೆ ಕಂಟೆಂಟ್ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ND ಅಕಾಡೆಮಿ ನಿಮ್ಗೋಸ್ಕರ ಇದೆ. ಒಂದು ಡೀಟೇಲ್ಡ್ ಕಂಟೆಂಟ್, ಸ್ಟ್ರಕ್ಚರ್ಡ್ ಕಂಟೆಂಟ್ ವಿತ್ ಮಾಡರೇಟ್ ಪ್ರೈಸಸ್. ಓಕೆ, ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಅಂತ ಕರಿತೀವಿ ಅದನ್ನ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಬೋತ್ ಆರ್ ಸೇಮ್. ಓಕೆ, ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಾದ್ಮೇಲೆ ನಿಮ್ಗೆ ಫೀಸ್ ಪೇ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಮ್ಯಾಕ್ಸಿಮಮ್ 60 to 70% ಜಾಯ್ನ್ ಆಗ್ಬಿಡ್ತಾರೆ. ಇನ್ನು ಸ್ವಲ್ಪ ಜನ ನೋಡೋಣ ಸೆಕೆಂಡ್ ರೌಂಡ್ ಹೋಗೋ ಚಾನ್ಸಸ್ ಇರುತ್ತೆ, ಟ್ರೈ ಮಾಡೋಣ ಅಂತ ನೋಡ್ತಾರೆ. ಅವರು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ವರ್ಗೂ ವೆಯ್ಟ್ ಮಾಡಬೇಕು. ಅಲ್ಲಿಂದ ಅಲ್ಲಿಗೆ ಒಂದು 10 days ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಕೊಡ್ತಾರೆ. ಅದಾದ್ಮೇಲೆ ಫೀಸ್ ಪೇಮೆಂಟ್ ಆಗುತ್ತೆ ನಿಮಗೆ. ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ ಜಾಯ್ನ್ ಆಗ್ಬೋದು. ಇಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರೋದಕ್ಕೆ ಮುಂಚೆ ಒಂದು ಮಾಕ್ ರಿಸಲ್ಟ್ಸ್ ಅಂತ ಕೊಡ್ತಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಕೊಡಲ್ಲ, ಮಾಕ್ ರಿಸಲ್ಟ್ಸ್ ಅಂತ ಕೊಡ್ತಾರೆ. ಟೆಂಪರರಿ ರಿಸಲ್ಟ್ಸ್ ಅಂತ ಕರಿತೀವಿ ಅದನ್ನ, ಚೆಕ್ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಕೊಡೋದು. ಓಕೆ, ಸೊ ಇಷ್ಟು ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ ಮುಗಿಯೋಷ್ಟೊತ್ತಿಗೆ ಒಂದು 80 to 85% ಜಾಯ್ನ್ ಆಗ್ಬಿಡ್ತಾರೆ. ಎಲ್ಲ ಒಂದು 10% ಉಳ್ಕೊಂತಾರೆ. ಯಾರು ಅಂತಂದ್ರೆ ಸೀಟ್ ಸಿಗದೆ ಇರೋರು, ಮತ್ತೆ ಯಾರ್ಯಾರು ಫೇಲ್ ಆಗಿದ್ರೆ. ಇವಾಗ ನಮ್ ಕತೆ ಏನ್ ಸರ್, ಇವಾಗ ಏನೋ ಪಾಸ್ ಆಗಿರೋದೆಲ್ಲ ಹೇಳ್ಬಿಟ್ರಿ, ಇವಾಗ ಫೇಲ್ ಆಗಿದೀವಿ ಸರ್ ನಾವು, ನಮ್ಗೇನ್ ಮೇಕಪ್ ಎಕ್ಸಾಮ್ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಯಾಕಂದ್ರೆ ಡಿಪ್ಲೊಮೋ ರಿಸಲ್ಟ್ಸ್ ಬಂದಾದ್ಮೇಲೆ ಅಲ್ಲಿ ನಿಮಗೆ ರಿಸಲ್ಟ್ಸ್ ಎಲ್ಲಾ ಕ್ಲಿಯರ್ ಆಗಿದ್ರೆ ಮಾತ್ರ ಡಿಸಿಟಿ ರ್ಯಾಂಕ್ ಬಂದಿರೋದು ಎಲಿಜಿಬಲ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರಿಗಾಗತ್ತೆ ಅಂತಂದ್ರೆ, ಯಾರಿಗೆ ಡಿಪ್ಲೊಮೋ ಕಂಪ್ಲೀಟ್ 6 ಸೆಮ್ ಕ್ಲಿಯರ್ ಆಗಿದ್ರೆ ಅವ್ರಿಗೆ ಡಿಸಿಟಿ ರ್ಯಾಂಕ್ ಬಂದೇ ಬರುತ್ತೆ. ನೀವು ಪಾಸ್ ಆಗ್ಲಿ ಫೇಲ್ ಆಗ್ಲಿ ನಿಮ್ಗೆ ಡಿಸಿಟಿ ರ್ಯಾಂಕ್ ಬಂದೇ ಬರುತ್ತೆ. ಓಕೆ, ಸೊ ಬಟ್ ರ್ಯಾಂಕು ಎಲಿಜಿಬಲ್ ಆಗಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕಾಗಲ್ಲ.
ಇವಾಗ ನಮ್ ಕತೆ ಏನ್ ಸರ್ ಅಂತಂದ್ರೆ ನಿಮ್ಗಿರೋದು ಮೇಕಪ್ ಎಕ್ಸಾಮ್ ಒಂದೇ ಆಪ್ಷನ್. ಸೊ 2 ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೂ ಓಕೆ 2 ರೌಂಡ್ ಕೌನ್ಸಿಲಿಂಗ್ ಆಗೋಗುತ್ತೆ. ಇನ್ ಕೇಸ್ ಏನಾದ್ರೂ ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ಏನೋ ಒಂದು ಆಪ್ಷನ್ ಕೊಟ್ರೆ ನೀವು ಬಚಾವ್ ಆಗ್ತೀರಾ, ಮ್ಯಾಕ್ಸಿಮಮ್ ಸೀಟ್ ಸಿಗುತ್ತೆ, ಅಂದ್ರೆ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ 3rd ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕು. ಅಲ್ಲಿ ಯಾರು 3rd ರೌಂಡ್ ಎಂಟ್ರಿ ಆಗ್ತೀರಾ ನೀವು ಕಂಪ್ಲೀಟ್ ಆಗಿ ಅಲ್ಲಿ ಒಂದು ತಗೊಂಡ್ಲೇಬೇಕಾಗತ್ತೆ, ಒಂದು ಕಾಷನ್ ಡಿಪಾಸಿಟ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಆ ಟೈಮ್ ಬಂದಾಗ ಹೇಳ್ತೀನಿ, ಡೋಂಟ್ ವರಿ. ಸೊ ಇವಾಗ ಯಾರು ಫೇಲ್ ಆಗಿರ್ತೀರಾ ಅವ್ರಿಗೆ ಮೇಕಪ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ 2nd ರೌಂಡ್ ಆದ್ಮೇಲೆ, ಆ ಮಿಡ್ಲಲ್ಲೇ ಆಗ್ತಾ ಇರುತ್ತೆ ರಫ್ಲಿ. ಯಾಕಂದ್ರೆ ಇದು ಬೇರೆ ಅದು ಬೇರೆ ಅಲ್ವಾ. 2nd ರೌಂಡ್ ಆದ್ಮೇಲೆ ಅಥವಾ 2nd ರೌಂಡ್ ಮುಂಚೆ ಮೇಕಪ್ ಎಕ್ಸಾಮ್ ಆಗುತ್ತೆ ನಿಮ್ಗೆ. ಇಲ್ಲಿ ಮೇಕಪ್ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ಸ್ ಬರುತ್ತೆ. ಇನ್ ಕೇಸ್ ಎಲ್ಲ ಅವಾಗ ಕ್ಲಿಯರ್ ಆಯ್ತು, 1 ಇರ್ಲಿ 2 ಇರ್ಲಿ 3 ಇರ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಮೇಕಪ್ ಎಕ್ಸಾಮ್ ಅಲ್ಲಿ ಅಂದ್ರೆ ನಿಮಗೆ ಅವಾಗ ಬಂದಿರೋ ರ್ಯಾಂಕ್ ಎಲಿಜಿಬಲ್ ಆಗುತ್ತೆ. ಅವಾಗ ನಿಮಗೆ ಡಿಸಿ ರ್ಯಾಂಕ್ ಏನ್ ಬಂದಿರುತ್ತೆ ನೋಡಿ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅವಾಗ ಮತ್ತೆ ಆಫ್ಲೈನ್ ಆಗುತ್ತೆ, ಬಟ್ ಅವಾಗ ಮಲ್ಲೇಶ್ವರಂಗೆ ಬರ್ಬೇಕಾಗತ್ತೆ, ನಾಟ್ ಫಾರ್ ಎನಿ ಅದರ್ ಕಾಲೇಜಸ್. ಓಕೆ, ಮಲ್ಲೇಶ್ವರಂಗೆ ಬಂದು ವೆರಿಫಿಕೇಶನ್ ಮಾಡಿಸ್ಕೊಬೇಕಾಗತ್ತೆ. ಅವಾಗ ಇಲ್ಲಿ ಯಾರು ಕ್ಲಿಯರ್ ಆಗಿರ್ತೀರಾ 3rd ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಅದಕ್ಕೆ ಹೇಳ್ತಾ ಇರೋದು ನಾನು, ಬ್ಯಾಕ್ಲಾಗ್ ಇಟ್ಕೊಂಬೇಡಿ ಅಂತ. ಯಾರು ಬ್ಯಾಕ್ಲಾಗ್ ಇಟ್ಕೊಂತೀರಾ ಫಸ್ಟ್ ರೌಂಡ್ 2nd ರೌಂಡ್ ನಿಮಗೆ ಎಂಟ್ರಿ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಇವಾಗೂ ಟೈಮ್ ಇದೆ, ಅರ್ಥ ಆಯ್ತಾ? ಇವಾಗೂ ಟೈಮ್ ಇದೆ, ಕುತ್ಕೊಂಡು ಓದಿ, ಅರ್ಥ ಆಯ್ತಾ? ಮೇ ಎಕ್ಸಾಮ್ಗೆ ಅಟ್ ಎನಿ ಕಾಸ್ಟ್ ಕ್ಲಿಯರ್ ಮಾಡ್ಕೊಂಬಿಡಿ. ದಿನ ಹಗ್ಲು ಮಾಡ್ತಿರೋ ಹಗ್ಲನ್ ದಿನ ಮಾಡ್ತಿರೋ. ಪ್ರದೀಪ್ ಈಶ್ವರ್ ಮೋಟಿವೇಶನ್ ಹೇಳ್ತಾರಲ್ಲ, ಮಗ ಓದ್ಬೇಕು ಅಂದ್ರೆ ನಾಳೆ ದಿನ ನಿನ್ನ ಏನೋ ಹೇಳ್ತಾವಲ್ಲ, ಇಡೀ ಕರ್ನಾಟಕ ನಿನ್ ಬಗ್ಗೆ ಓದುವಾಗ ಮಾಡ್ಬೇಕು. ಅವೆಲ್ಲ ಏನ್ ಬೇಡಪ್ಪ, ಪಾಸ್ ಆಗೋ ಸಾಕು ನಮ್ಗೆ. ಪಾಸ್ ಆಗೋ, ಎಲ್ಲ ಡಿಪ್ಲೊಮಾ ಕ್ಲಿಯರ್ ಮಾಡ್ಕೋ, ಒಂದು ರ್ಯಾಂಕಿಂಗ್ ಬರುತ್ತೆ, ಎಲಿಜಿಬಲ್ ಆಗ್ತೀಯಾ, ಫಸ್ಟ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ, ಅಷ್ಟು ಮಾಡ್ಕೊಳ್ಳಿ ಸಾಕು. ರ್ಯಾಂಕಿಂಗ್ ಬರೋದೇನ್ ಬೇಡ, ಡಿಪ್ಲೊಮಾನ. ಓಕೆ, ರ್ಯಾಂಕ್ ಬರಂಗ್ ಹೋದ್ರೆ ವೆರಿ ಗುಡ್, ನೋ ಇಶ್ಯೂ. ಬಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಡಿಸಿಟಿ ಚೆನ್ನಾಗಿ ಮಾಡ್ಬೇಕು. ಡಿಸಿಟಿ ಚೆನ್ನಾಗಿ ಮಾಡಿ. ತುಂಬಾ ಜನ ಸ್ಟೂಡೆಂಟ್ಸ್ ಅದನ್ನು ಕೇಳ್ತಾ ಇದ್ದಾರೆ, ಸರ್ ಡಿಸಿಟಿ ಚೆನ್ನಾಗಿ ಮಾಡಿದ್ರೆ ಸ್ಕೋರಿಂಗ್ ಬರುತ್ತಾ ಅಂತ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದೀನಿ, ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಮಾಡಿದೀನಿ. ಪ್ರೀವಿಯಸ್ ಇಯರ್ ಎಸ್ಟಿಮೇಷನ್ಸ್ ಕೊಟ್ಟಿದ್ದೀನಿ. ಅಂದ್ರೆ ಏನು ಟಾಪ್ ರ್ಯಾಂಕರ್ಸ್ ಎಷ್ಟು ಒಳ್ಳೆ ಪರ್ಸೆಂಟೇಜ್ ಇದ್ದವ್ರು ಯಾವ ತರ ಡಿಸಿಟಿ ಸ್ಕೋರ್ ಮಾಡಿದ್ರು, ಯಾವ ತರ ಡಿಸಿಟಿ ಚೆನ್ನಾಗಿ ಸ್ಕೋರ್ ಡಿಪ್ಲೊಮಾ ಪರ್ಸೆಂಟೇಜ್ ಕಡಿಮೆ ಇದ್ರು ಡಿಸಿಟಿ ಸ್ಕೋರ್ ಯಾವ ತರ ಚೆನ್ನಾಗಿ ಸ್ಕೋರ್ ಮಾಡಿದ್ರು, ಅವ್ರಿಗೆ ಏನ್ ರ್ಯಾಂಕಿಂಗ್ಸ್ ಬಂದಿರುತ್ತೆ ಆಲ್ರೆಡಿ ವಿಡಿಯೋ ಮಾಡಿದೀನಿ, ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಸೊ 3rd ರೌಂಡ್ಗೆ ಮೇಕಪ್ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದ್ರೆ ವೆರಿಫಿಕೇಶನ್ ಆಗುತ್ತೆ, ನೀವು 3rd ರೌಂಡ್ ಎಲಿಜಿಬಲ್ ಆಗ್ತೀರಾ. ಆಮೇಲೆ ಯಾರ ಸೀಟ್ ಸಿಕ್ಕಿರಲ್ಲ ಅವರು ಎಲಿಜಿಬಲ್ ಆಗ್ತೀರಾ. ಸೊ 3rd ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ, 3rd ರೌಂಡ್ ರಿಸಲ್ಟ್ಸ್ ಬರುತ್ತೆ, ನೀವು ಪೇ ಮಾಡಿ ಜಾಯ್ನ್ ಆಗ್ಬೋದು. ಇವೆಲ್ಲ ಆಗಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನಮ್ ಪ್ರಾಬ್ಲಮ್ ಏನ್ ಸರ್ ಅಂತಂದ್ರೆ ಏನು ಇಲ್ಲ, 1 ವರ್ಷ ವೇಟ್ ಮಾಡಿ ನೆಕ್ಸ್ಟ್ ಟೈಮ್ ಬನ್ನಿ. ಆಮೇಲೆ ಮೇನ್ ಕ್ವಶನ್ ಇಲ್ಲಿ ಬರೋದು, ಡಿಪ್ಲೊಮೋಗೆ ಮ್ಯಾನೇಜ್ಮೆಂಟ್ ಸೀಟ್ ಇದೆಯಾ ಸರ್? ಮೇನ್ ಥಿಂಗ್, ದ ಮ್ಯಾನೇಜ್ಮೆಂಟ್ ಸೀಟ್ ಇದೆಯಾ, ಅದೇ ಕ್ವಶನ್ ಕೇಳೋದು. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ, VTU ಕಾಲೇಜಸ್ ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಸೀಟ್ ನ ಪ್ರೊವೈಡ್ ಮಾಡಲ್ಲ. ಅರ್ಥ ಆಯ್ತಾ? 3 ರೌಂಡ್ ಕೌನ್ಸಿಲಿಂಗ್ ಮುಗಿಯೋವರೆಗೂ ಪ್ರೊವೈಡ್ ಮಾಡಲ್ಲ. ಎಸ್ ಇದೆ, ಬಟ್ ಇವಾಗ KA ಕಡೆಯಿಂದ ಸ್ಟ್ರಿಕ್ಟ್ ನೋಟಿಫಿಕೇಶನ್ ಇದೆ. VTU ಕಾಲೇಜಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಸೀಟ್ಸ್ ಇಲ್ಲ. ಅವ್ರ ಕಂಪ್ಲೀಟ್ ಸೀಟ್ಸ್ ಏನಿದೆ ಸರೆಂಡರ್ ಮಾಡಬೇಕು. ಅಟಾನಮಸ್ ಕಾಲೇಜಸ್ ಅಲ್ಲಿ ನೀವು ಮ್ಯಾನೇಜ್ಮೆಂಟ್ ಸೀಟ್ ನ ಬುಕ್ ಮಾಡ್ಕೊಬಹುದು, ಬಟ್ ಅದು ಚಾರ್ಜಸ್ ಜಾಸ್ತಿ ಆಗುತ್ತೆ. ಮಿನಿಮಮ್ 3 ಇಂದ 4 ಲಕ್ಷ ಪರ್ ಇಯರ್ ಇರುತ್ತೆ. ಥ್ರೂ KA ಹೋದ್ರೆ 1-1.5 ಲಕ್ಷ ಇರುತ್ತೆ. ಸೊ ಅದಕ್ಕೆ ಎಲ್ಲಾ ಪ್ರೊಸೆಸ್, ಇನ್ ಕೇಸ್ ಯಾರನ್ನ VTU ಕಾಲೇಜಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಸೇರ್ಕೊಂತಾ ಇದೀರಾ ಅಂದ್ರೆ ಗಮನ ಇರಲಿ, ದೇ ಆರ್ ಬ್ಲಫಿಂಗ್ ಯು. ಅರ್ಥ ಮಾಡ್ಕೊಳ್ಳಿ. ಓಕೆ, ಅದು ಪಾಸಿಬಿಲಿಟಿ ಇದೆ. ಯಾವಾಗ ಅಂತಂದ್ರೆ 3rd ರೌಂಡ್ ಮುಗ್ದಾದ್ಮೇಲೆ ಬೇಕಾದ್ರೆ ಚೆಕ್ ಮಾಡಿ. ಇನ್ ಕೇಸ್ ಎನ್ಕ್ವೈರಿ ಮಾಡಿದ್ರೆ ಪರ್ಟಿಕ್ಯುಲರ್ಲಿ VTU ಕಾಲೇಜಲ್ಲಿ ವೆಯ್ಟ್ ಮಾಡಿ, ಬುಕ್ ಮಾಡ್ಕೊಂತಾರೆ, ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಕೊನೆಗೆ. ಯಾಕಂದ್ರೆ ಲಾಸ್ಟ್ ಇಯರ್ ನಾನು ಕೇಳಿದೀನಿ, ಬುಕ್ ಮಾಡಿ ವೆಯ್ಟ್ ಮಾಡ್ಕೊಂಡು ಕೊನೆಗೆ ಅಮೌಂಟ್ ನ ರೀಫಂಡ್ ಮಾಡಿದ್ದಾರೆ. ಇವೆಲ್ಲ ಇದೆ. ದಿಸ್ ಆಲ್ ಕಮ್ಸ್ ಅಂಡರ್ ದ ಪರ್ಸನಲ್ ಗೈಡೆನ್ಸ್. ಇದನ್ನೇ ಹೇಳ್ತಾ ಇರೋದು ನಿಮ್ಗೆ. ಈ ತರ ಗೈಡೆನ್ಸ್ ನಿಮ್ಗೆ ಪಿನ್ ಟು ಪಿನ್, ನೋ ಪಾಯಿಂಟ್ ಟು ಪಾಯಿಂಟ್ ಎಲ್ಲೂ ಸಿಗಲ್ಲ. ಅದು ನನ್ನ ಕಡೆಯಿಂದ ಸಿಗುತ್ತೆ. ಯಾಕಂದ್ರೆ ಐ ಇಂಟರಾಕ್ಟೆಡ್ ವಿತ್ ದ ಸ್ಟೂಡೆಂಟ್ಸ್ ಫ್ರಮ್ ಪಾಸ್ಟ್ 3 to 4 years. ಐ ನೋ ಎಕ್ಸಾಕ್ಟ್ಲಿ ಹೌ ದ KA ವಿಲ್ ಪ್ಲೇ. ಓಕೆ, ಸೊ ಅದಕ್ಕೆ ಹೇಳ್ತಾ ಇರೋದು, ತುಂಬಾ ಈಸಿ ತಗೊಂಡೋಗಿ ಹೋಗ್ಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಗ್ರೂಪ್ ಅಲ್ಲಿ ಇರಿ, ಯಾರು ವಿಡಿಯೋ ನೋಡ್ತಾ ಇರ್ತೀರಾ ಗ್ರೂಪ್ ಅಲ್ಲಿ ಇರಿ, ವಾಟ್ಸ್ಆಪ್ ಚಾನಲ್ ಇರಿ, ಎಲ್ಲಾ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಓಕೆ, ಲೈವ್ ಸೆಷನ್ಸ್ ಮಾಡ್ತೀನಿ, ಡೋಂಟ್ ವರಿ. ಸೊ ಇವಾಗ ಮ್ಯಾನೇಜ್ಮೆಂಟ್ ಸೀಟು VTU ಕಾಲೇಜಸ್ ಅಲ್ಲಿ ಇಲ್ಲ, ಅಟಾನಮಸ್ ಅಲ್ಲಿ ಸೇರ್ಕೊಬಹುದು, ಬಟ್ ಅಟಾನಮಸ್ ಅಲ್ಲಿ ಕಡಿಮೆ ಇರುತ್ತೆ. ಆಕ್ಚುಲಿ ಅಟಾನಮಸ್ ಬಾಡಿ ಇಸ್ ಡಿಫ್ರೆಂಟ್. ಓಕೆ, ಬಟ್ ದೇ ಕ್ಯಾನ್ ಟೇಕ್, ತಗೊಂತಾರೆ ಅವರು ಅಡ್ಮಿಷನ್ಸ್ ತಗೊಂತಾರೆ. ಸೊ ಯಾರನ್ನ ಅಟಾನಮಸ್ ಪ್ಲಾನ್ ಮಾಡ್ತಾ ಇದ್ರೆ, ನೀವು ಕಟ್ಟಕ್ ರೆಡಿ ಇದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಅಪ್ರೋಚ್ ನೌ ಓನ್ಲಿ ಅಂಡ್ ಯು ಕ್ಯಾನ್ ಬುಕ್ ಯುವರ್ ಸೀಟ್. ಇವಾಗ ಸೀಟ್ ಬುಕ್ ಮಾಡ್ಕೊಬಹುದು, ಅದಾಗುತ್ತೆ. ಬಟ್ VTU ಅಲ್ಲಿ ಬುಕ್ ಮಾಡ್ಕೊಂತ ಇದೀರಾ ಸ್ವಲ್ಪ ಯೋಚನೆ ಮಾಡಿ. ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ಆ ತರ ಆಪ್ಷನ್ಸ್ ಇರಲ್ಲ. ಸೊ ಡೋಂಟ್ ಜಡ್ಜ್ ಟು ಅರ್ಲಿ. ಅರ್ಥ ಆಯ್ತಾ? DCT ಇದೆ. ಓನ್ಲಿ ಆಪ್ಷನ್ ಇಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ಥ್ರೂ DCT ಓನ್ಲಿ. ಸೊ ಇಷ್ಟು ಓವರ್ ಆಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಐ ಥಿಂಕ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಕಂಪ್ಲೀಟ್ ಪ್ರೊಸೆಸ್ ಯಾವ ತರ ಇರುತ್ತೆ ಏನು ಎಕ್ಸಾಕ್ಟ್ಲಿ ಅಂದ್ಬಿಟ್ಟು. ಸೊ ನಿಮ್ಗೆ ಎಕ್ಸಾಮ್ ಬಂದು 23rd ಇದೆ. ಅಪ್ಲಿಕೇಶನ್ ಡೇಟ್ ಬರುತ್ತೆ, ವೆಯ್ಟ್ ಮಾಡಿ. ಕೋಚಿಂಗ್ ಇಂಟ್ರೆಸ್ಟ್ ಜಾಯ್ನ್ ಆಗಿ ಅಥವಾ ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಜಾಯ್ನ್ ಆಗಿ. ನಿಮ್ಮ ಉಮೇಶ್ ಸರ್ ನಿಮಗೋಸ್ಕರ ND ಅಕಾಡೆಮಿಯಿಂದ ಸೈನಿಂಗ್ ಆಫ್. ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಆಮೇಲೆ ಒಳ್ಳೆ ಕೋಚಿಂಗ್ ಬೇಕು ಅಂದ್ರೆ ಜಾಯ್ನ್ ಆಗೋ ಮಗ ಇಂಡಿಯಾ ಅಕಾಡೆಮಿಗೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು. ಅಂಡ್ ಪರ್ಟಿಕ್ಯುಲರ್ಲಿ ಯಾರು ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.